ಸರ್ಕಾರದ ಭಾಗವಾಗಿರೋ ಸಚಿವರು ಈ ರೀತಿ ಹೇಳಿಕೆ ಕೊಡೋದು ತಮ್ಮ ಅಭಿಪ್ರಾಯ? ಅದೇ ಹೇಳ್ತಾರಲ್ಲ, ಅವ್ರು ಏನು ಹೇಳಿದ್ದಾರೆ, ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ, ಯಾಕೆ ಹೇಳಿದ್ದಾರೆ, ಮತ್ತು ಹಿಂದಾಡೆ ಅವರು ಕೂಡ ಸ್ಪಷ್ಟೀಕರಣ ಕೊಡುವಂಥದ್ದು ಮಾಡಿದ್ದಾರೆ ನನಗನ್ಸೋ ಮಟ್ಟಿಗೆ. ಸೊ ಹೀಗಿದ್ದಾಗ ಬಹುಶಃ ಪಕ್ಷ ಅವ್ರಿಗೆ ಕೇಳ್ತದೆ, PPC ಅಧ್ಯಕ್ಷರು ಮುಖ್ಯಮಂತ್ರಿಗಳು ಕೇಳ್ತಾರೆ, ಅವರಿಂದ ಸ್ಪಷ್ಟೀಕರಣ ಪಡ್ಕೊಳ್ತಾರೆ. DCM ಪೋಸ್ಟ್ ಬರಬೇಕು ಅಂತ ಸತೀಶ್ ಜಾರಕಿಹೊಳಿ ದೆಹಲಿಗೆ ಬಂದಿದ್ದಾರೆ. ನಿಮಗೆ ನಿಮ್ಮ ಸತೀಶ್ ಜಾರಕಿಹೊಳಿ ಹೇಳಿದ್ರ ನಾನು DCM ಪೋಸ್ಟ್ ಎಲ್ಲ ಹೋಗಿದ್ದೀನಿ ಅಂತೇಳಿ ಹೇಳಿದಾರ ನಿಮಗೆ? ಯಾಕಂದ್ರೆ ಸತೀಶ್ ಜಾರಕಿಹೊಳಿ ನನ್ನ ಆತ್ಮೀಯ ಸ್ನೇಹಿತರು ಏನ್ರಿ, ನನಗೂ ಹೇಳಿಲ್ಲಪ್ಪ ಅವ್ರು ಮತ್ತೆ DCMಗೆ ಹೋಗ್ತೀವಿ ಅಂತ ಹೇಳಿ. ಅವ್ರು ಹೇಳಿದಾರ ನಿಮಗೆ? ನಿಮ್ಮದೇ ಊಹಾಪೋ, ಅದು ಬಿಡಿ. ಅದೆಲ್ಲವೂ ಕೂಡ ಪಕ್ಷ ನಿರ್ಧಾರ ಮಾಡ್ತದೆ. ಅದೆಲ್ಲವೂ ಕೂಡ ಪಕ್ಷ ನಿರ್ಧಾರ ಮಾಡ್ತದೆ. ಅದು ಈಗ ಯಾರು ಮುಖ್ಯಮಂತ್ರಿ ಆಗಬೇಕು, ಆಗಿದ್ದಾರೆ, ಮುಂದೆ ಆಗಬೇಕು, DCM ಆಗಬೇಕು, ಎಲ್ಲವೂ ನಮ್ಮ ಪಕ್ಷದಲ್ಲಿ ಮಂತ್ರಿ ಆಗಬೇಕು, KPCC ಅಧ್ಯಕ್ಷರಾಗಬೇಕು, ಎಲ್ಲವೂ ಪಕ್ಷ ನಿರ್ಧಾರ ಮಾಡ್ತದೆ. AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ, ಅವ್ರು ನಿರ್ಧಾರ ಮಾಡ್ತಾರೆ ಯಾರು ಒಂದು ವೇಳೆ DCM ಮಾಡಬೇಕು ಬೇಡ, ಮಾಡಿದ್ರೆ ಯಾರನ್ನು ಮಾಡಬೇಕು, ಇದೆಲ್ಲವೂ ನಿರ್ಧಾರ ಪಕ್ಷ ಮಾಡ್ತದೆ. ನಮ್ಮ ಕೈಗಿಲ್ಲಲ್ಲ. ಸುಮ್ಮನೆ ನಾವು ಮಾಧ್ಯಮ ಮುಂದೆ ಮಾತಾಡಿದ್ರೆ ಅದು ಯಾರು ಉಪಮುಖ್ಯಮಂತ್ರಿ ಆಗೋದಲ್ಲ. ಮಾಧ್ಯಮ ಮುಂದೆ ಮಾತಾಡಿದರೆ ಹಂಗಾದ್ರೆ ಎಲ್ಲರೂ ಮಾಧ್ಯಮ ಮುಂದೆ ಮಾತಾಡಿ ಉಪಮುಖ್ಯಮಂತ್ರಿ ಆಗ್ತಿದ್ರು. ಅದೇನೇ ಇದ್ದರೂ ಕೂಡ ಪಕ್ಷದ ಚೌಕಟ್ಟಿನಲ್ಲಿ